ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸುದ್ದಿ ವಿಚಾರಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಹೇಳುವಂಥ ವಿಚಾರ ದಯವಿಟ್ಟು ಗಮನ ಇಟ್ಟು ಕೇಳಿ. ನಮ್ಮಲ್ಲಿ ಹೈವೇ ರೋಡ್ಗಳಿದೆ, ನೈಸ್ ರೋಡ್ಗಳಿದೆ, ರಿಂಗ್ ರೋಡ್ಗಳಿದೆ. ಅದೇ ಇವೆಲ್ಲ ಇದ್ದು ಏನು ಪ್ರಯೋಜನ ಹೇಳಿ? ನಮ್ಮಲ್ಲಿ ವರ್ಷಕ್ಕೆ ಹೈವೇಲಿ 1,50,000 ಜನ ಆಕ್ಸಿಡೆಂಟಲ್ಲೇ ಸಾಯ್ತಿದ್ದಾರೆ ಅಂದರೆ ನೀವು ನಂಬ್ತೀರಾ? ಎಸ್, ಇದು ನಿಜ ಸ್ನೇಹಿತರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು? ನಮ್ಮಲ್ಲಿ ಇರುವಂಥ ಜನರಿಗೆ ತಾಳ್ಮೆ ಅನ್ನೋದಿಲ್ಲ, ಇನ್ನೊಂದು ಸಿವಿಕ್ ಸೆನ್ಸ್ ಅನ್ನುವಂಥದ್ದೇ ಇಲ್ಲ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಹೈವೇಗಳಲ್ಲಿ ಬೇಕಾಬಿಟ್ಟು ಗಾಡಿ ನಿಲ್ಲಿಸೋದ್ರಿಂದ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹೆವಿ ವೆಹಿಕಲ್ ಇರುವಂಥವ್ರು ಕೂಡ ರಸ್ತೆ ಪಕ್ಕದಲ್ಲಿ ಗಾಡಿ ನಿಲ್ಲಿಸೋದ್ರಿಂದ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ. ಇನ್ನೊಂದು ಏನಂದರೆ, ಮುಖ್ಯ ಕಾರಣ ಏನಂದರೆ, ಹೈವೇಗಳಲ್ಲಿ ಸರಿಯಾದ ರೂಲ್ಸ್ಗಳನ್ನು ಡ್ರೈವರ್ ಆದಂಥವ್ರು ಫಾಲೋ ಮಾಡ್ತಾ ಇಲ್ಲ. ಗಾಡಿ ನಿಲ್ಲಿಸುವಾಗ ಪಾರ್ಕಿಂಗ್ ಲೈಟ್ ಹಾಕದೇ ಇರುವಂಥದ್ದು, ಗಾಡಿಗಳನ್ನು ಸರ್ವಿಸ್ ರೋಡಿಗೆ ನಿಲ್ಲಿಸದೇ ಇರುವಂಥದ್ದು. ಗಾಡಿಗಳನ್ನು ನೀವು ನಿಲ್ಲಿಸೋದಾದರೆ ಪಾರ್ಕಿಂಗ್ ಪ್ಲೇಸ್ಗಳಲ್ಲಿ ನಿಲ್ಲಿಸಿ, ಸರ್ವಿಸ್ ರೋಡ್ಗಳಲ್ಲಿ ನಿಲ್ಲಿಸಿ, ಪೆಟ್ರೋಲ್ ಬಂಕ್ಗಳಲ್ಲಿ ನಿಲ್ಲಿಸಿ, ಟೋಲ್ಗಳಲ್ಲಿ ನಿಲ್ಲಿಸಿ. ಇಲ್ಲೆಲ್ಲನೂ ಕೂಡ ನೀವು ಪಾರ್ಕಿಂಗ್ ಲೈಟನ್ನು ಹಾಕಿ ಗಾಡಿ ನಿಂತಿದೆ ಅನ್ನುವಂಥದ್ದು ಸೂಚನೆ ನೀವು ಕೊಡಬೇಕಾಗುತ್ತೆ. ನಾನಿದು ಡ್ರೈವರ್ಗಳಲ್ಲಿ ಹೇಳುವಂಥದ್ದು ಒಂದು ಮನವಿ. ಇನ್ನೊಂದು ವಿಚಾರ ಏನಂದರೆ, RTO ಅವರು ಕೂಡ ನೀವು ಹೆವಿ ವೆಹಿಕಲ್ ಅವ್ರಿಗೆ ಲೈಸೆನ್ಸ್ ಕೊಡುವ ಮುನ್ನ ಒಂದು ಸ್ವಲ್ಪ ಅವ್ರಿಗೆ ಅರಿವು ಮೂಡಿಸ್ಬೇಕಾಗುತ್ತೆ. ಟ್ರಾಫಿಕ್ ರೂಲ್ಸ್ಗಳ ಬಗ್ಗೆ ಆಗಿರ್ಬೋದು ಅಥವಾ ಆಕ್ಸಿಡೆಂಟ್ ಆಗುವಂಥ ವಿಚಾರದ ಬಗ್ಗೆ ಅವ್ರ ಬಗ್ಗೆ ಅರಿವು ಮೂಡಿಸ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳು ಕಡಿಮೆ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಇನ್ನೊಂದು ಹೇಳಬೇಕಂದ್ರೆ, ಆಕ್ಸಿಡೆಂಟಲ್ಲಿ ನಾವು ಸಾಕಷ್ಟು ಜನರನ್ನು ಕಳ್ಕೊಂಡಿದ್ದೀವಿ. ಕನ್ನಡ ಇಂಡಸ್ಟ್ರಿಯ ಮೇರು ನಟ ಆದಂಥ ಶಂಕರ್ ನಾಗ್ ಅವರನ್ನು ಕೂಡ ನಾವು ಲಾರಿ ಆಕ್ಸಿಡೆಂಟಲ್ಲೇ ಕಳ್ಕೊಂಡಿರುವಂಥದ್ದು. ಅದು ಒಂದು ನಮ್ಮ ಇಂಡಸ್ಟ್ರಿಗೆ ಕಪ್ಪು ಚುಕ್ಕೆ ಅಂತಲೇ ಹೇಳ್ಬೋದು. ಇವತ್ತು ಶಂಕರ್ ನಾಗ್ ಅವರು ಇದ್ದಿದ್ರೆ ಇಂಡಸ್ಟ್ರಿನ ಯಾವ ಲೆವೆಲಿಗೆ ತೊಗೊಂಡು ಹೋಗ್ತಿದ್ರು ಅಲ್ವಾ ಸ್ನೇಹಿತರೆ? ಶಂಕರ್ ನಾಗ್ ಅವರು ಅಂತಲ್ಲ, ಪ್ರತಿಯೊಬ್ಬರು ಕೂಡ ಯಾರೇ ಗಾಡಿ ಚಾಲನೆ ಮಾಡುವಾಗ ಅಜಾಗರೂಕತೆಯಿಂದ ಚಾಲನೆ ಮಾಡಬೇಡಿ, ಜಾಗರೂಕತೆಯಿಂದ ಚಾಲನೆ ಮಾಡಿ, ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡಿ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಗಾಡಿ ಕೊಡುವುದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಇದೆಲ್ಲ ರೂಲ್ಸ್ ನಾವು ಫಾಲೋ ಮಾಡೋದ್ರಿಂದ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಇನ್ನೊಂದು ವಿಚಾರ ಹೇಳಬೇಕಂದ್ರೆ, ಕೆಲವೊಂದು ಹೈವೇಗಳಲ್ಲಿ ಇನ್ನೂ ವರ್ಕಿಂಗ್ ನಡೀತಾ ಇದೆ. ಈ ರೀತಿ ನಡೆಯೋದ್ರಿಂದ ಕೆಲವು ಮಾರ್ಗಸೂಚಿಗಳನ್ನು ಅಳವಡಿಸಿರಲ್ಲ. ಕೆಲವು ಟೈಮ್ ಅವರು ಅಳವಡಿಸಿದ್ರು ನಮಗೆ ನೈಟ್ ಹೊತ್ತಲ್ಲಿ ಕಾಣಲ್ಲ. ಈ ರೀತಿ ಆದುದರಿಂದ ನಾವೆಲ್ಲರೂ ಹೈವೇಯಲ್ಲಿ ಗಾಡಿಯನ್ನು ನಿಧಾನವಾಗಿ ಚಲಿಸಬೇಕಾಗುತ್ತೆ. ಇದರಿಂದೆಲ್ಲ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳನ್ನು ನಾವು ಕಡಿಮೆ ಮಾಡ್ಬೋದು.